ರುಚಿ ರುಚಿಯಾದ ಮೂಲಂಗಿ ದೋಸೆ ರೆಡಿ. ತುಂಬ ಹೆಲ್ತಿ ಫುಡ್, ಲಂಚ್ ಬಾಕ್ಸಿಗೆ ಒಂದೊಳ್ಳೆ ರೆಸಿಪಿ. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ 1 ಲೋಟ ಅಕ್ಕಿ ನೆನೆಸಿಟ್ಟಿದ್ದೇನೆ. ಅಕ್ಕಿ ಸ್ವಲ್ಪ ಒಂದು ಅರ್ಧ ಗಂಟೆ ನೆನೆಸ್ಕೊಂಡು ಚೆಂದ ಮಾಡಿ ಒಂದು 3-4 ಸತಿ ತೊಳೆದು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಶುಂಠಿ, 2 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, 1 ಒಣಮೆಣಸು, ಸ್ವಲ್ಪ ಜೀರಿಗೆ, ಹುಳಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಡ್ಕೊಂಬರುವ. ಸಣ್ಣ ಕಡ್ಕೊಂಡಾದ ಮೇಲೆ ಸಣ್ಣ ಕಡ್ದಾಗಿದೆ. ನಾನಿಲ್ಲಿ ಒಂದು ಪಾತ್ರೆಗೆ ಸರ್ವ್ ಮಾಡ್ತಿದ್ದೇನೆ. ಅರಶಿಣ 1 ಚಮಚ, ಸಾಂಬಾರು ಪುಡಿ ಯೂಸ್ ಮಾಡ್ತಿದ್ದೇನೆ, ಮತ್ತು ಸ್ವಲ್ಪ ಉಪ್ಪು, ಮತ್ತು ಇಲ್ಲನಾ ಇಲ್ಲಿ ಕಡ್ದು ರೆಡಿಯಾಗಿದೆ. ಇಲ್ಲಿ ಮೂಲಂಗಿ ತಗೊಂಡಿದ್ದೆ, ನಾನೊಂದು 3 ಮೂಲಂಗಿ ತಗೊಂಡಿದ್ದೇನೆ. ಅದನ್ನು 2 ಕಡೆ ಸಿಪ್ಪೆಲ್ಲ ತೆಗೆದು ಚೆನ್ನಾಗಿ ತೊಳೆದು ಮತ್ತು ತುರಿಯುವುದು. ಇದು ತುರಿದಾಗಿದೆ ನೋಡಿ. ಇದನ್ನು ಈ ಮಿಶ್ರಣಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋದು. ಕೈಯಲ್ಲಿ ಸಹ ಕಲಿಸ್ಕೊಳ್ಬೋದು, ಸೌಂಡ್ ಇದ್ದರೆ ಸೌಂಡಲ್ಲಿ ಸಹ ಕಲಿಸ್ಕೊಳ್ಬೋದು. ನಾನಲ್ಲಿ ಗ್ಯಾಸ್ ಮೇಲೊಂದು ತವಾ ಇಟ್ಟರಾಯಿತು. ಇಲ್ಲಿ ತವಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ. ಎಣ್ಣೆ ಹಾಕ್ಕೊಂಡು ಹೀಗೆ ಕೈಯಲ್ಲೇ ಬೇಕಾದ್ರೆ ಈ ಥರ ಸವರ್ಸ್ಕೊಳ್ಬೋದು, ಇಲ್ಲಾಂದರೆ ನೀವು ಸೌಂಡ್ ಸಹ ಯೂಸ್ ಮಾಡ್ಬೋದು. ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2 ಸೈಡ್ ಕಾಯಿಸಿದರೆ ರುಚಿ ರುಚಿಯಾದ ಹೆಲ್ತಿಯಾದ ಮೂಲಂಗಿ ದೋಸೆ ರೆಡಿ. ಎಂತ ಹುಡುಕುದು? ಹಲ್ಲುಜ್ಜಿದ್ದೀರಾ?
ಈಸಿಯಾದ ಹೆಲ್ತಿಯಾದ ಲಂಚ್ ಬಾಕ್ಸ್ ರೆಸಿಪಿ ರೆಡಿ. ತುಂಬ ಟೇಸ್ಟ್ ಆಗಿರ್ತದೆ. ಹಾಗೆ ತಿನ್ನುವ ಬದಲು ಒಂದೊಳ್ಳೆ ಚಟ್ನಿ ಇದ್ದರೆ ಇನ್ನೂ ಟೇಸ್ಟ್ ಆಗ್ತದೆ. ಸೊ ಚಟ್ನಿ ಮಾಡೋಕ್ಕೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ, ಮೆಣಸು, ಒಂದು ಟೊಮೆಟೆ, ಉಪ್ಪು ಇಷ್ಟೇ ಸಾಕು. ಚಟ್ನಿ ರೆಡಿ. ತುಂಬ ಟೇಸ್ಟ್ ಆದ ಈ ಚಟ್ನಿ ಒಟ್ಟಿಗಂತೂ ತುಂಬ ಟೇಸ್ಟ್ ಆಗ್ತದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್.